ಫೋಟೋಗ್ರಾಫರ್ನು ಕರ್ದಿಲ್ಲ ಮಾತ್ರ ಅವನ್ನ ತಗೊಂಡ್ ಬಂದಿದ್ದೀವಿ. ನನ್ ಮದ್ವೆ ಇಲ್ಲೇ ಈ ಮಂಟಪದಲ್ಲೇ ಆಯ್ತು ಮುಸ್ತಾಪ. ಒಳ್ಳೆ ಮಕ್ಳು ನೀವೆಲ್ಲ ನಿಜ. ಇದು ಒಳ್ಳೆ ಅಂತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಅದು ಸಿಂಪಲ್ ಆಗಿ ರೆಡಿ ಆಗಿರೋದು. ಯಾರು ರೆಡಿ ಮಾಡಿರೋದು ಅಂದ್ರೆ ಹಿಂದೆ ಕೂತಿದ್ದಾಳಲ್ಲ ದಿವ್ಯಾ ಅಂತ, ಇವಳೇ ರೆಡಿ ಮಾಡ್ಕೊಟ್ಟಿರೋದು. ಇವಾಗ ಮನೇಲಿ ಕೂತು ಸ್ವಲ್ಪ ಬೇಜಾರಾಗ್ತಿತ್ತು ಅಂತ ಹೇಳಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದೀವಿ. ಬನ್ನಿ ಯಾವ ರೀತಿ ಫೋಟೋ ಶೂಟ್ ನಡೀತದೆ, ಯಾವ ರೀತಿ ಎಲ್ಲ ಮಾಡ್ತೀವಿ ಅನ್ನೋದೆಲ್ಲ ವಿಡಿಯೋ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ಯಾವ ಫೋಟೋಗ್ರಾಫರ್ನು ಕರ್ದಿಲ್ಲ ಮಾತ್ರ ಫೋಟೋ ಶೂಟ್. ಇವಳೇನೆ ಮಾಡ್ಕೊಡೋದು. ಎಲ್ಲೇ ಜೊತೆಗೆ ಹೋದ್ರು ಇವಳೇ ಇರ್ತಾಳೆ ಫೋಟೋ ತೆಗಿಯಕ್ಕೆ. ನಮ್ಮ ಹುಡುಗ ನೋಡಿ ಯಾವ ರೀತಿ ರೆಡಿ ಆಗಿದ್ದಾನೆ, ಸಿಂಪಲ್ ಆಗಿ ರೆಡಿ ಆಗಿದ್ದಾನೆ. ಇನ್ನು ಇವರು ದಿವ್ಯಾ, ನಿಮ್ಗೆ ಗೊತ್ತಿರ್ಬೇಕು. ನಾನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಲ್ವಾ? ಸಕ್ಕತ್ತ ಕಾಣ್ತಾವಳೆ. ಇಂಡೈರೆಕ್ಟ್ ಆಗಿ ಆಡ್ಕೊತಾ ಇದ್ದಾಳೆ ನನ್ನ. ಇಲ್ಲ, ಸಕ್ಕತ್ತ ಕಾಣ್ತಾವಳೆ. ಅದ್ರಲ್ಲೂ ಕಮೆಂಟ್ ಮಾಡ್ತಾಳೆ ನಮ್ ಹುಡುಗ ಬೂದ್ಗುಂಬಳಕಾಯಿ ತರ ಆಗಿದ್ಯಾ ಅಂತ. ಮೊದ್ಲು ಈ ಬೂದ್ಗುಂಬಳಕಾಯಿನೇ ನೋಡಿ ಲವ್ ಮಾಡಿ ಮದ್ವೆ ಆಗಿರೋದು. ಇವಾಗ ಕಾಯಿ ತಳೆದಿದ್ರೆ ಮದ್ವೆ ಮಾಡ್ತಿರ್ಲಿಲ್ಲ. ಇವಾಗ ಈ ರೀತಿ ಆಗಿರೋದಕ್ಕೆ ನನ್ನನ್ನ ಆಡ್ಕೊತಾ ಇದ್ದಾಳೆ. ಇಟ್ಕೊಳಕ್ ಹೂವ ಇಲ್ಲ ಅಂತ ಹೇಳಿ ಹೂವ ತರಕ್ ಹೋಗಿದ್ದಾಳೆ. ನೋಡಿ ಎಷ್ಟು ಸೆಂಟಿನಾ ಒಣಗೋ ಫೂಟ್ ಐತೆ, ಒಣಗೋಗೈತೆ, ಒಣಗೋಗಿದೆ ನೋಡಿ. ಹೂವ ತರಕ್ಕೆ ಅಂತ ಹೋಗಿ ತಗೊಂಡ್ ಬರೋಗಿ ಅಂತ ಕಳ್ಸಿದ್ರೆ ಒಣಗೋಗಿರೋ ಹೂವನ್ನ ತಗೊಂಡ್ ಬಂದಿದ್ದಾಳೆ. ನೋಡಿ ನೀವೇನೆ ಇಷ್ಟ ಹೂ ಇದ್ದಿತ್ತು. ನಾವು ಅಲ್ಲೊಂದ್ 2-3 ಕಡೆ ನೋಡಿದ್ವಿ, ಹೂವ ಎಲ್ಲೂ ಇಲ್ಲ ಅಂತ ಹೇಳಿ ಅದನ್ನೇ ತಗೊಳ್ಳೋಣ ಅಂತ ತಗೊಂಡ್ ಹೋಗ್ತಾ ಇದೀವಿ. ಎಲ್ಲಿ ಫೋಟೋ ಶೂಟ್ ಮಾಡೋದು ಅನ್ನೋದು ಐಡಿಯಾ ಇನ್ನ ಗೊತ್ತಾಗ್ತಿಲ್ಲ. ಎಲ್ಲಾದ್ರೂ ಚೆನ್ನಾಗಿರೋ ಕಡೆ ಪ್ಲೇಸ್ ಚೆನ್ನಾಗಿದ್ರೆ ಅಲ್ಲೇನೆ ಮಾಡೋಣ ಅಂತ ಹೋಗ್ತಾ ಇದೀವಿ. ಹಿಂಗೆ ನೋಡ್ಕೊಂಡು ಹೋಯ್ತು ಮೈಸೂರ್ಗೆಲ್ಲ ಹೋಗಲ್ಲ, ಯಾಕಂದ್ರೆ ಪಾಪ ಮನೇಲಿ ಬಿಟ್ಟು ಬಂದಿದೀನಿ. ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ಗ್ರೀನರಿ ತರ ಎಲ್ಲಾರು ಚೆನ್ನಾಗಿತ್ತು ಅಂದ್ರೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಇವತ್ ಕಳ್ಸಲ್ಲ ಅಲ್ಲ ಬೆಂಗಳೂರಿಗೆ. ತುಂಬಾ ದೂರ ಎಲ್ಲಿಗೂ ಹೋಗೋದ್ ಬೇಡ, ಇಲ್ಲೇ ಹತ್ರದಲ್ಲಿ ಎಲ್ಲಾದ್ರೂ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಇಲ್ಲೇ ಬನ್ನೂರ್ ಹತ್ರ ಒಂದ್ ಟೆಂಪಲ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ನೀವ್ ನೋಡ್ತಾ ಇರ್ಬೋದು, ಇದೇನೆ ಬನ್ನೂರ್ ಬಸ್ ಸ್ಟ್ಯಾಂಡ್. ಮೊದ್ಲೆಲ್ಲ ನಾನೆಲ್ಲ ಸ್ಕೂಲ್ ಹೋಗ್ಬೇಕಾದ್ರೆ ಇಲ್ಲೇ ಬನ್ನೂರಲ್ಲೆಲ್ಲ ಓಡಾಡ್ತಾ ಇದ್ದೆ. ಹಾಗೆ ಇಲ್ಲೇ ಹತ್ರದಲ್ಲಿ ಚೆನ್ನಾಗಿರತ್ತೆ ಅಲ್ಲ ಅಂತ ಹೇಳಿ ಬಂದ್ವಿ. ಹಾಗೆ ನಿಮ್ಗೆಲ್ಲ ಅನ್ಸಿರ್ಬೋದು ಸಡನ್ಲಿ ಯಾಕಪ್ಪ ಇವ್ರು ಫೋಟೋ ಶೂಟ್ ಮಾಡ್ಕೋತಾ ಇದಾರೆ ಅಂತ. ಯಾಕಂದ್ರೆ ದಿವ್ಯಾ ಮೇಕಪ್ ಆರ್ಟಿಸ್ಟ್, ಹಾಗೆ ಅವಳು ಹೊಸದಾಗೆಲ್ಲ ಜ್ಯುವೆಲ್ರೀಸ್ ಎಲ್ಲ ತಗೊಂಡಿದ್ಲು. ಹಾಗಾಗಿ ಅವಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಫೋಟೋ ಶೂಟ್ ಮಾಡಿ ಹಾಕೋಣ ಅಂತ ಹೇಳಿ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೆಲ್ಲ ನಿಮ್ಗೇನಾದ್ರೂ ಜ್ಯುವೆಲ್ರೀಸ್ ಆಗಿರ್ಬೋದು, ಇಲ್ಲಾಂದ್ರೆ ಮೇಕಪ್ ಆಗಿರ್ಬೋದು, ಯಾರಿಗೆಲ್ಲ ಬೇಕು ಇವಳಿಗೆ DM ಮಾಡಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಇವ್ರ ID ನ ಮೆನ್ಷನ್ ಮಾಡಿರ್ತೀನಿ ನಾನು. ನೋಡಿ, ಇದು ನಮ್ ಬನ್ನೂರಲ್ಲಿ ಇರೋದು ಟೆಂಪಲ್ ನೋಡ್ತಾ ಇರ್ಬೋದು, ಸನ್ನಿಧಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ನೋಡಕ್ ಮಾತ್ರ. ಹಾಗಾಗಿ ಇಲ್ಲೇ ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಇಲ್ಲೇ ಈ ಮಂಟಪದಲ್ಲೇ ಐತೇವೆ. ನೋಡಿ ನೋಡಿ, ಎಲ್ಲಾ ಬರೀ ಡವ್. ಈ ಮಂಟಪದಲ್ಲಿ ಮದ್ವೆ ಆಗ್ತಾಳಂತೆ. ಬರೀ ನನ್ಬೇಡ, ಬರೀ ಡವ್ 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 ಅಲ್ಲ, ಮದ್ವೆ ಹಾಗೆ ಐತೆ. 2 ವರ್ಷ ಇನ್ನ 10 ವರ್ಷ ಹುಡ್ಗ ಆಯ್ತಾಳ, ನನ್ ಮಗಳ ಜೊತೆಗೆ ಆಯ್ತಾಳ ಅಲ್ಲ ದಿವ್ಯಾ? ಮಕ್ಳೇ ಅಲ್ಲ ನಾವು. 10 ವರ್ಷ ಆಯ್ತು. ನೋಡಿ ಹೆಂಗ್ ಹೋಗಿದೆ ದೇವಸ್ಥಾನದ ಒಳಗಡೆ. ಬಿಸ್ಲಲ್ವಾ? ಮಲ್ಕೋ ರಜಾ, ಮಲ್ಕೋ ಚಿನ್ನ. ನೋಡಿ ಹೇಗ್ ಕಾಣಿಸ್ತಾ ಇದೆ. ಫಸ್ಟ್ ಹೂ ತರ ಇದ್ಲು, ರೆಡಿ ಮಾಡಕ್ ಖುಷಿ ಆಯ್ತಿತ್ತು. ಈಗ ಹೂಕೋಸ್ತರ ಆಗ್ಬಿಟ್ಟಲ್ಲ, ಎಕ್ಸ್ಟ್ರಾ ಆಡ್ ಆಗೋಳೆ. ಸಾಕು ಬಿಡು, ಸದ್ಯಕ್ಕೆ ಫೋಟೋ ತಗೊಳೋದಂತ. ಎಲ್ಲಿ ತಗೊಳ್ಳೋದು? ಇಲ್ಲೇ ತೆಗೆದ. ಇಲ್ಲೇ ತೆಗೆದ ಚೆನ್ನಾಗುತ್ತೆ ನೋಡಿ.
ತುಂಬಾ ಜನಕ್ಕೆ ಅನ್ಸಿರ್ಬೋದು ಏನೇ ಫಂಕ್ಷನ್ ಆದ್ರೂ ಏನ್ ಜೊತೆಲೆ ಇರ್ತಾರೆ, ಯಾವಾಗ್ಲೂ ವಿಡಿಯೋ ಜೊತೆಲೆ ಮಾಡ್ತಾರೆ ಅಂತ. ಹಾಗೆ ಇವಳು ನಿಮ್ಗೆ ಏನಾಗ್ಬೇಕು ಅಂತಾನು ಕೂಡ ಕಮೆಂಟ್ ಮಾಡಿದ್ದೀರಾ. ಇವ್ರು ನನಗೆ ಏನಾಗ್ಬೇಕು ಅಂದ್ರೆ ನಮ್ ಚಿನ್ನಿ ಇದ್ರಲ್ಲ ಅವರ ಸ್ವಂತ ಸೋದರತ್ತೆ ಮಗಳು. ಹಾಗಾಗಿ ಏನೇ ಫಂಕ್ಷನ್ ಆದ್ರೂ ಕೂಡ ಬರ್ತಾಳೆ, ನಾನು ಕೂಡ ಹೋಗ್ತೀನಿ. ಹಾಗೆ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ. ಸ್ವಂತ ಅಕ್ಕನ್ಗಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತಾಳೆ. ಕಷ್ಟನೇ ಬರ್ಲಿ ಸುಖನೇ ಬರ್ಲಿ, ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ಅವ್ಳ ಜೊತೆ ಶೇರ್ ಮಾಡ್ಕೋತೀನಿ, ಅವಳು ಕೂಡ ನನ್ನ ಜೊತೆ ಶೇರ್ ಮಾಡ್ಕೋತಾಳೆ. ಹೇಳ್ಬೇಕು ಅಂದ್ರೆ ನಾವಿಬ್ರು ಫ್ರೆಂಡ್ಗಿಂತ ಹೆಚ್ಚಾಗಿ ಸ್ವಂತ ಅಕ್ಕ ತಂಗಿರ್ ತರನೇ ಇರ್ತೀವಿ. ಈ ರೀತಿ ಸಿಗೋದು ಎಲ್ರಿಗೂ ಸಿಗಲ್ಲ. ನನಗ್ ಸಿಕ್ಕಿದಾಳೆ. ಕೊನೆ ತನಕ ನಾನು ನಂಬಿಕೆನ, ಪ್ರೀತಿನ ಕೊನೆ ತನಕ ನಾನು ಉಳಿಸ್ಕೋತೀನಿ. ತುಂಬಾನೇ ಖುಷಿ ಆಗುತ್ತೆ ಅವಳ ಬಗ್ಗೆ ಹೇಳಕ್ಕೆ. ಇನ್ನ ತಿಂದಿಲ್ಲ. ನೋಡಿ ನೋಡಿ ಯಾವ ರೀತಿ ಆಡ್ತಾವಳೆ, ಒಂದೆರಡು ಫೋಟೋ ತೆಗಿಯಕ್ಕೆ. ಚೆನ್ನಾಗ್ ಒಂದ್ ಅಂಡೆ ಮಕ್ಳು ತಿನ್ಬಿಟ್ಟು ಬಂದವಳೆ. ಏನೋ ಮಲಗಿತ್ತ ಉಪ್ಪಿಟ್ಟು ಕರ್ಗೋಗಿತ್ತು. ದಿವ್ಯಾ ಮದ್ವೆ ಆದಾಗ ಮದ್ವೆಗೂ ಮುಂಚೆ ಹೂ ತರ ಕಾಣಿಸ್ತಿದ್ಲು. ಈಗ ನೋಡ್ಬೇಡ ಹೂಕೋಸ್ ಒಂದ್ ಚೂರೇನ ಅಪ್ಪರನೇ ಬರ್ಬೇಕು ಬಿಡೋಳು. ಹಿಂಗಾಗೋ ಹಿಂಗ್ ತನ್ನಾಗೋ. ಈಗೇನು ವಿಡಿಯೋ ಮಾಡ್ತಿರೋ ಇಲ್ಲೂರಪ್ಪ ನೀವು? ಹಿಂಗೆ ಟರ್ನಾಗೋ ಅಷ್ಟೇ. ಈಗ ಹೊಟ್ಟೆ ಕಾಣ್ಸುತ್ತೆ. ಏನಿಲ್ಲ ಇರೋದಿಷ್ಟ ಆಗ್ಲ ಏನೋ ಒಳ್ಳ ಹೊಟ್ಟೆ ಕಾಣ ಯಾಕೆ ಉಲ್ಟಾ ಏನಚ್ಚಿ ಅದಕ್ಕೆ ಇಷ್ಟ ಇಲ್ಲ ನೀನು ನೋಡಕ್ಕೆ. ಇಷ್ಟ ಆಗಿ ಬರ್ತಾ ಇರೋದು ಡಿಸ್ಟರ್ಬ್ ಮಾಡಕ್ಕೆ. ಇವಳು ಯಾರೋ ಇಲ್ಲಿಗೆ ಬಂದವಳು ನಮ್ಮ ಆಸ್ಥಾನಕ್ಕೆ ಅಂತ. ಹೊಟ್ಟೆ ನೋಡಿ ಇವರು ಟ್ರೈನರು, ವಿಡಿಯೋ ಟ್ರೈನರು, ಫೋಟೋ ಟ್ರೈನರು, ಮೇಕಪ್. ಆ ಕಡೆ ನೋಡು. ಅಲ್ಲ ಹಿಂಗೆ ನಿಂತ್ಕೋ. ಈಗ ಫಸ್ಟ್ ನಿಂತಿದ್ದಲ್ಲ ಹಂಗ ನಿಂತ್ಕೋ. ಈ ಕಡೆ ನೋಡು ಸ್ವಲ್ಪ ಹಿಂಗೆ ಹೊಟ್ಟೆ. ಕೈನ ಹಿಂಗೆ ಇಟ್ಕೋ. ಇಲ್ಲ ಸರಿ ಇದಿಟ್ಕೋ. ಇದೆ ಇಲ್ಲಿ. ಹಾ ನೀವ್ ಕ್ಯಾಮ್ರಾ ತಂದಿರ ಆಗದಲ್ಲ ಕೆಲ್ಸ. ದುಡ್ಡನ್ನ ಹುಡ್ಗ ಕೊಡ್ತಾನೆ. ಅದಕ್ಕೆ ಅಂತಾನೆ ನೀನ್ ಇರ್ಬೇಕಾರೆ ಸ್ಪಾನ್ಸರ್ ಇಸ್ ಮೈ ವೈಫ್. ನಾನೇ ತಲೆ ಕೆಡ್ಸ್ಕೊಬೇಕು. ಹಿಂಗ್ ಇಟ್ಕೊಳ್ಳೋದು. ಅಲ್ಲ ದಿವ್ಯಾ? ದುಡ್ಡಿರೋರೇ ದುಡ್ಡು ಕೊಡ್ಬೇಕು. ದುಡ್ಡು ಇಲ್ದೇನೆ ಇರೋರು ಎಲ್ಲಿಂದ ತರೋದು? ಸ್ವಲ್ಪ ಬಾಡಿ ಹಿಂಗ್ ಟರ್ನ್ ಮಾಡ್ಕೊ. ಈ ಕಡೆ ಹಿಂಗೆ ಹಿಂಗೆ. ಆಮೇಲೆ ಹಿಂಗ್ ಗಂಡ ನನ್ ಬಿಡತ್ತ. ಹಂಗೆ ನೋಡರ್ಸು. ಆ ಕಡೆ ನೋಡು. ಅಲ್ಲಿ ಮೇಲ್ ನೋಡು. ಮೇಲೆ ಅರ್ಶಿ ಇಲ್ಲಿ ಇಲ್ಲಿ ಕೋತಿ ತರಾನೇ ಮಾಡೋದು. ಮತ್ತೆ ಸುಮ್ನೆ ಹಿಡ್ಕೊ ಅಷ್ಟೇ. ಮುಖ ನೋಡ್ತಾ ಬಿದ್ಲು ಒಂದ್ ಹೊಟ್ಟೆ ಒಳಗೆ. ಹೊಟ್ಟೆ ಒಳಗ ಹೋಗಕ್ ಅದೇನು ಹುಡುಗರ ಕೆಟ್ಟದ್ಲ ಅವಳು. ಇಲ್ಲಿ ನೋಡು. ಈಗ ನೋಡು. ಎಲ್ ನೋಡು? ಇಲ್ಲಿ ನೋಡಿ. ಇವೆ ಅವು ಆ ಕಡೆ ನೋಡು. ಸ್ವಲ್ಪ ಮೇಲೆ ಚಿನ್ನ ಎತ್ತು. ಆ ಕಡೆ ನೋಡು. ಚಿನ್ನ ನಾರ್ಮಲ್ ಆಗಿ ಸ್ಮೈಲ್ ಮಾಡು. ಅವಾಗ ಮಾಡ್ದಲ್ಲ ಹಂಗೆ. ಹಾ ನೋಡು. ಬ್ರಾಹ್ಮಣ್ ಮುಸ್ತಾಪ ರೆಡಿ ಮಾಡಬೇಕಂತೆ. ಮಾಡಪ್ಪ ರಾಜು, ನಾನ್ ಮಾಡಿದ್ರೆ ಸಾಕಾಗಲ್ಲ. ಎಷ್ಟು ನಿದ್ದೆ ಅಂತ ಮಾಡ್ತಾನೋ ಯಪ್ಪ. ಪಾಪದ ಮತ್ತೆ ಮಗು ನಿದ್ದೆ ಒಳ್ಳೆ ಮಕ್ಳು ನೀವೆಲ್ಲ ನಿದ್ದೆ ಕೊಡ್ತೀರಾ? ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ. ಒಳ್ಳೆನ ವಿಪರೀತ ಸಾಕಿದ್ದಾರೆ ಫ್ರೆಂಡ್ಸ್ ಇವರು. ನೀನ್ ಹಂಗೆ ನಿಂತ್ಬೇಕು. ಅವ್ಳು ತೋರ್ಸ್ತಂಗ. ಏನ್ ಕೊಟ್ಟಿದ್ದು? ಮಳೆ ಐತಂತೆ ಫ್ರೆಂಡ್ಸ್. ಇಲ್ಲಿ ಹೊಳೆ ಬನ್ನೂರಲ್ಲಿ ಹೊಳೆ ಐತೆ. ಒಳಕ್ಕೂ ಒಳಗೂ ವ್ಯತ್ಯಾಸ ಗೊತ್ತಿಲ್ಲ. ಹೊಟ್ಟೆಗೂ ಏನು ತಿಂದಿಲ್ಲ. ಚೆನ್ನಾಗಿ ನುಂಗ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ನಾನ್ ತಿನ್ಬೇಡ ಅಂತ ಹೇಳಿದ್ನ. ತಿನ್ನು ಅಂದೆ. ಫೋಟೋ ಶೂಟ್ ಮಾಡ್ಸ್ಕೊತೀನಿ ಅನ್ನೋ ಖುಷಿಗ್ ತಿಂದೆ ಇದ್ದೀನಿ ನೀನು.
ಫ್ರೆಂಡ್ಸ್ ಹೊಳೆ ತೋರಿಸ್ತೀವಿ ನೋಡಿ, ಹರ್ಷಿತಾರು ಊರಲ್ಲಿ ಹೊಳೆ ಇದೆ ಅಂತೆ. ಇದು ಹೊಳೆ ಅಂತೆ. ನಮ್ ಕಡೆ ಏನಂತಾರೆ ಪುಟ್ಟ? ಕೊಳ ಅಂತಾರೆ. ಕೊಳ ಅಂತಾರೆ, ಇವ್ರ ಕಲ್ಯಾಣಿ ಅಂತಾರೆ. ನೋಡಿ ಒಳಗಡೆ ನೋಡ್ಬೇಕು ಎಲ್ಲಾ ಮೀನ್ಗಳೆಲ್ಲ ನೋಡಿ ಹೊಳೆ ಇದೆ. ಒಳಗಡೆ ಇಳ್ದು ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಏನೋ ಮೀನ್ ನೋಡ್ಕೊಂಡ್ ಬಂದೋಳ ಅಂತ ಹರ್ಷಿ. ನಮಗೆಲ್ಲ ಸ್ಕೂಲಲ್ಲಿ ಇದ್ದಾಗ ಇಲ್ಲಿ ಮೀನ್ ಹಿಡಿಯಕ್ ಬರ್ತಿದ್ಲು. ಓ ದಿವ್ಯ ಅಲ್ಲಿ ಅಲ್ಲಿ ಮೀನು ದಪ್ಪದು ಇಲ್ಲ ಅಲ್ಲೇ ಹುಳು ಕಣ್ಣು ಮಾತ್ರ ಕಾಣಿಸ್ತದ ಅದು. ಅವಾಗೆಲ್ಲ ನಾವೆಲ್ಲ ಇಲ್ಲಿ ಬರ್ಡೇ ಮಾಡಕ್ಕೆ ಅಂತಾನೆ ಬರ್ತಿದ್ವಿ, ಯಾವಾಗ ಇಲ್ಲಿಗೆ ಬರ್ತಿದ್ದು ಬರ್ಡೇ ಮಾಡಕ್ಕೆ ಅಂತ. ಇಲ್ಲಿ ಈ ತೋಟದ ಹತ್ರ. ಇಲ್ಲ ಅದೇ ಯಾರು ಬರಲ್ಲ ಅಂತೇಳಿ ಬರ್ತಿದ್ವಿ, ಅವೆಲ್ಲ ಕದ್ದು ಕದ್ದು ಬರ್ತಿದ್ವು. ಹಂಗಂತ ಹುಡುಗನ್ ಕರ್ಕೊಂಡ್ ಬರ್ತಿರ್ಲಿಲ್ಲ, ಜಸ್ಟ್ ಫ್ರೆಂಡ್ಸ್ ಗಳೆಲ್ಲ ಬಂದು ಬರ್ಡೇ ಮಾಡ್ಕೊಂಡು ಹೋಗ್ತಿದ್ವಿ. ಸಾಕ್ ಬಾದಿವಿ ಕಣ್ಣೆ ಕಾಣಿಸ್ತಲ್ಲ, ನೀನು ಒಂದ್ ಗೊತ್ತೈತಲ್ಲ ಅಲ್ಲಿ. ಏನು ಹೇಳ್ತಲ್ಲ ಈಗ. ತೆಗಿಸ್ಕೊಳ್ಳೋಣ ಬರ್ಬಿಡ. ದಿವ್ಯ ಯಾಕೋ ತೆಂಗಿ ಮರ ಅಂತವಳೆ, ಮೇಲಿನ ಕಾಯಿ ಬಿದ್ಬಿಡ್ಬೇಕು ತಲೆ ಮೇಲೆ. ಜೂ ಮಂದೆಲ್ಲ ತೆಂಗಿ ಮರದ ಕೆಳಗಿದ್ ಇನ್ನೊಂದು ಮದ್ವೆ ಗೊಟಕನ್ ಬಿಡ್ಲಿ, ಇನ್ನೊಂದ್ ಮದ್ವೆ ಆಗ್ಬೇಕು ಅಂತ ಹೌದಾ? ಗೆಸ್ ಹಾಕೊಂಡವನೆ. Yes, yes. ಅಂತ ಕಳ್ಳ ಇವ್ನು. ದಿವ್ಯಂಗ್ ಬಾಳ್ ಕೊಡಾರ ಯಾರು ಮತ್ತೆ? ಅಮ್ಮ ತಾಯಿ ಅಂತ ಕೊಟ್ಟವನೆ. 2 ಲಕ್ಷ ಸದ್ಯಕ್ ಭಿಕ್ಷೆ ಯಾಕಮ್ಮ. 2 lakh. ಫೋಟೋ ಶೂಟ್ ಎಲ್ಲ ಮುಗೀತು, ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಎಲ್ಲರಿಗೂ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಪ್ರತಿ ಹುಡುಗನ ಕೋಪದ ಹಿಂದೆನೂ ಹೇಳಲಾರದಷ್ಟು ಕಾಳಜಿ ಇರುತ್ತದೆ. ನನ್ನವಳು ಎಂಬ ಸ್ವಾರ್ಥವೂ ಕೂಡ ಇರುತ್ತದೆ. ಅದನ್ನ ಅರ್ಥ ಮಾಡಿಕೊಂಡು ಜೊತೆಯಲ್ಲಿದ್ದರೆ ಆ ಪ್ರೀತಿ ಸ್ವರ್ಗಕ್ಕೆ ಸಮಾನವಾಗಿರುತ್ತದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್. ಬಾಯ್.